ಹೀಗೆ ಒಬ್ಬ ಒಂದು ಊರಲ್ಲಿ ತುಂಬಾ ಒಳ್ಳೆ ವ್ಯಕ್ತಿ ಇದ್ದಂತೆ. ಅವ್ನ ಜೀವನದಲ್ಲಿ ಅವ್ನು ತಪ್ಪೇ ಮಾಡಿರ್ಲಿಲ್ಲ, ಅಷ್ಟು ಒಳ್ಳೆ ವ್ಯಕ್ತಿ. ಸೊ ಆ ಊರಿನ ರಾಜ ಡಿಸೈಡ್ ಮಾಡ್ತಾನಂತೆ ಅವ್ನು ತುಂಬಾ ಒಳ್ಳೆಯವನಂತ ಎಲ್ಲರೂ ಹೇಳ್ತಾರೆ. ಅವ್ನ ಕೈಯಲ್ಲಿ ಯಾರೋ ತಪ್ಪು ಮಾಡಿಸ್ಲೇಬೇಕು ಅಂತ ಡಿಸೈಡ್ ಮಾಡ್ತಾನೆ. ಸೊ ಆ ವ್ಯಕ್ತಿನ ಕರೆದ್ಬಿಟ್ಟು ನಾನು ಒಂದಷ್ಟು ಆಪ್ಷನ್ ಕೊಡ್ತೀನಿ, ಅದ್ರಲ್ಲಿ ಯಾವ್ದಾದ್ರು ಒಂದು ಕೆಲಸನ ಯಾವ್ದಾದ್ರು ಒಂದು ತಪ್ಪನ್ನ ನೀನ್ ಮಾಡ್ಲೇಬೇಕು. ಮೊದಲನೇದು, ನೀನು ಮಾಂಸ ತಿನ್ಬೇಕು. ಎರಡನೇದು, ನೀನ್ ಹೆಂಡತಿಗೆ ಹೊಡಿಬೇಕು. ಮೂರನೇದು, ಪಕ್ಕದಲ್ಲಿರುವಂತ ಮನೆಗೆ ನೀನ್ ಬೆಂಕಿ ಹಾಕಿ ಸುಡಬೇಕು. ನಾಲ್ಕನೇದು, ಹೆಂಡ ಕುಡಿಬೇಕು. ಸೊ ಆ ವ್ಯಕ್ತಿ ಅಲ್ಲಿವರೆಗೂ ಯಾವುದನ್ನು ಮಾಡಿರ್ಲಿಲ್ಲ, ತುಂಬಾ ಒಳ್ಳೆ ವ್ಯಕ್ತಿ. ಅವನು ಯೋಚನೆ ಮಾಡ್ತಾನೆ, ಹೆಂಡತಿಗೆ ಹೆಂಗ್ ಹೊಡಿಲಿ, ಹೆಂಡತಿ ಪತಿವ್ರತೆ, ಅವಳಿಗೆ ಹೊಡಿಯಲ್ಲ, ಬೇಡ. ಮಾಂಸ ತಿನ್ನದ, ನಾನೊಬ್ಬ ಸಸ್ಯಾಹಾರಿ, ಇನ್ನೊಂದು ಪ್ರಾಣಿಗೆ ಹಾನಿ ಮಾಡಿ ಅದ್ರ ಮಾಂಸ ತಿನ್ನದ, ಇಲ್ಲ ನಾನು ಮಾಂಸ ತಿನ್ನಲ್ಲ. ಇನ್ನೊಬ್ರು ಮನೆ ಸುಡದ, ಅವ್ರು ನಮಗೆ ಏನ್ ಪಾಪ ಮಾಡಿದ್ರೆ ನಾನು ಯಾಕೆ ಅವ್ರ ಮನೆ ಸುಡ್ಲಿ, ನಾನು ಮನೆ ಸುಡಲ್ಲ, ಹೆಂಡ ಕುಡಿದ್ಬಿಡ್ತೀನಿ. ಹೆಂಡ ಕುಡಿದ್ರೆ ಯಾರಿಗೂ ಕೂಡ ಏನು ಪ್ರಾಬ್ಲಮ್ ಇಲ್ಲ, ನಂದೇ ಹಾಳಾಗುತ್ತಲ್ವಾ ಅಂತ ಹೇಳಿ ಹೆಂಡ ಕುಡಿತೀನಿ ಅಂತ ಒಪ್ಕೊಂತ. ಬಿಕಾಸ್ ರಾಜ ಹೇಳಿರೋದು. ಆ ವ್ಯಕ್ತಿ ಹೆಂಡ ಕುಡಿತಾನಂತೆ. ಹೆಂಡ ಕುಡಿದು ಸ್ವಲ್ಪ ಮತ್ತೆ ಇರೋ ತಕ್ಷಣ ಚಾಕಣಬೇಕಲ್ಲ, ಮಾಂಸ ತಿಂತಾನಂತೆ. ಮಾಂಸ ತಿಂದ ತಕ್ಷಣ ಅದು ಇನ್ನೂ ಮತ್ತೆ ಇರ್ತಿರುತ್ತೆ. ಮತ್ತೆ ಇರೋ ತಕ್ಷಣ ಅವ್ರ ಹೆಂಡತಿ ಬರ್ತಾಳೆ, ಅಯ್ಯೋ ಬೇಡ ಇದು ಮಾಡೋದು ಅಂತ ಹೆಂಡತಿಗೆ ಇಟ್ಕೊಂಡು ಹೊಡಿತಾನಂತೆ ಚೆನ್ನಾಗಿ. ಹೆಂಡತಿನ ಇಟ್ಕೊಂಡು ಹೊಡಿತಿದ್ದಾನಂತ ಊರವರೆಲ್ಲ ಬಿಡ್ಸಕ್ ಬರ್ತಾರಂತೆ, ಇಡೀ ಊರಿಗೆ ಬೆಂಕಿ ಇಡ್ತಾನೆ. ಯಾವುದನ್ನ ಮಾಡಿದ್ರೆ ಯಾರಿಗೂ ತೊಂದರೆ ಇಲ್ಲ ಅನ್ಕೊಂಡಿದ್ನೋ ಅದನ್ನ ಮಾಡಿದ್ಮೇಲೆ ಇಡೀ ಊರಿಗೆ ತೊಂದರೆ ಆಗ್ಬಿಟ್ಟ ಅವನು. ಸೊ ಹವ್ಯಾಸಗಳು, ಈ ಕೆಟ್ಟ ಹವ್ಯಾಸಗಳು, ಅದರಲ್ಲೂ ಕೂಡ ಈ ಮಾದಕ ವಸ್ತುಗಳು ಎಷ್ಟು ಡೇಂಜರು ಅಂದ್ರೆ ನಮಗೆ ಗೊತ್ತಿಲ್ಲದೆ ನಮ್ಮನ್ನೂ ಹಾಳು ಮಾಡುತ್ತೆ, ನಮ್ಮ ಮನೆನೂ ಹಾಳು ಮಾಡುತ್ತೆ, ನಾವು ಊರಿಗೂ ಕೂಡ ಹೆಮ್ಮಾರಿಗಳಾಗ್ಬಿಡ್ತೀವಿ. ಸೊ ಮಾದಕ ವಸ್ತುಗಳಿಂದ ದೂರ ಇರೋದು ಬಹಳ ಇಂಪಾರ್ಟೆಂಟ್.